ಸರ್, ಯಾವ ದೆವ್ವನೂ ಬರಲಿಲ್ಲ. ಇಷ್ಟೊತ್ತಿಗೆಲ್ಲ ಬರ್ತಾ ಇದ್ದಿದ್ದ. ದೆವ್ವನೂ ಇಲ್ಲ, ಭೂತಾನೂ ಇಲ್ಲ. ಇದ್ರೆ ತಾನು ಬರೋಕ್ಕೆ. ಕರೆಕ್ಟ್ ಸರ್. ಯಾರು? ಪೃಥ್ವಿ? 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 ಹಲೋ ಕುಮಾರ್, ಗಾಡಿ ತೆಗಿ. ಕುಮಾರ್ ಗಾಡಿ ತೆಗಿ ಬೇಗ. ಗಾಡಿ ತೆಗೀರಿ. ಅನಂತು, ಮೇಘ್ನ ಫೋನ್ ಮಾಡಿದ್ಲು, ಅರ್ಜೆಂಟಾಗಿ ಮನೆಗೆ ಬಾ ಅಂತ ಹೇಳಿದ್ಲು. ಯೂಶಲಿ ಅವಳು ಹೀಗೆ ಫೋನ್ ಮಾಡೋದಿಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸ್ಟೇಷನ್ ಕಡೆ ಹುಷಾರ್. ಮೇಘ್ನಾ, 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 ಮೇಘ್ನಾ,
ಮೇಘನಾ ಮೇಘನಾ ವಾಟ್ ಸರ್ ನಾನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ನೋಡುವಿಂದ ನಾನು ನೀನೇ ಸಾಯಿಸ್ದೆ. ಊರಿಗೆ ಹೋಗೋನ್ನ ಕರ್ಸಿ ಅವನ್ನ ನೀನೇ ಸಾಯಿಸ್ದೆ ಕಣೋ. ಬಿಡಲ್ಲ ಕಣೋ, ನಾನಿನ್ನ ಸುಮ್ಮನೆ ಬಿಡಲ್ಲ. ಅವನ್ನ ನೀನೇ ಸಾಯಿಸ್ದೆ. ಸರ್ ನಿದ್ರೆ ಹೋಗಿದ್ದೀರಿ, ಟೀ ತಗೊಳ್ಳಿ ಸರ್. ಥ್ಯಾಂಕ್ ಯು. ಹಾಯ್. ಹಾಯ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಅರವಿಂದ್ ಮತ್ತೆ ರೇಖಾ ಹೇಗಿದ್ದಾರೆ? ಅವ್ರಿಗೇನಾಗಿದೆ? ಆರಾಮಾಗಿದ್ದಾರೆ. ಯಾವ ದೆವ್ವನೂ ಇಲ್ಲ, ಯಾವ ಭೂತಾನೂ ಇಲ್ಲ. ನನ್ಗೆ ಗೊತ್ತಿತ್ತು ಅವ್ರಿಗೇನು ಆಗಲ್ಲ ಅಂತ. ಆದರೆ ಈ ಸೂಸೈಡ್ಗಳಿಗೆಲ್ಲ ಏನು ಕಾರಣ ಅಂತ ಒಂದು ಕ್ಲೂ ಸಿಗ್ತಾ ಇಲ್ಲ. ನಿಜವಾಗ್ಲೂ ಈ ದೆವ್ವನೇ ಎಲ್ಲರೂ ಸಾಯಿಸ್ತಾ ಇದೆ ಅಂದರೆ ಅರವಿಂದ್ ರಾತ್ರಿ ಸಾಯ್ಬೇಕಾಗಿತ್ತು. ರಾತ್ರಿ ಪೂರ್ತಿ ಕಾದೆ, ಯಾವ ದೆವ್ವನೂ ಇಲ್ಲ, ಯಾವ ಭೂತಾನೂ ಬರಲಿಲ್ಲ. ನಾನು ಹೇಳಿಲ್ವಾ ಪೃಥ್ವಿ, ದೆವ್ವ ಭೂತ ಎಲ್ಲ ಏನೂ ಇಲ್ಲ. ಹಾಂ, ಏಯ್, ರಾತ್ರಿ ಸುಮ್ಮನೆ ಹೀಗೆ ಒಂದು 10 ನಿಮಿಷ ನಿದ್ದೆ ಮಾಡಿದ್ದೆ. ಒಂದು ಕನಸು ಬಿತ್ತು. ಸರಿ, ಫ್ರೆಶ್ ಅಪ್ ಆಗ್ಬಿಟ್ವಾ? ಕ್ವಿಟ್ ಆರ್ ಡೈ. ಅಂದರೆ ನಾನು ಈ ಕೇಸ್ನ ಬಿಡಬೇಕು. ಇಲ್ಲ ಅಂದರೆ ನನಗೆ ಯಾಕೋ ಇದು ತುಂಬ ಅನ್ಯೂಶುವಲ್ ಅನಿಸ್ತಾ ಇದೆ ಮೇಘ್ನಾ. ನನಗೂ ಹಾಗೆ ಅನಿಸ್ತಾ ಇದೆ ಪೃಥ್ವಿ. ನಿನ್ನ ಕನ್ಸಲ್ಲಿ ಬಂದಿದ್ದೆ ಇಲ್ಲೂ ನಡೆದಿದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಇಟ್ಸ್ ಬಿಯಾಂಡ್ ಸೈನ್ಸ್. ನಂಗೆ ತುಂಬ ಭಯ ಆಗ್ತಿದೆ. ಏನೂ ಆಗಲ್ಲ, ಡೋಂಟ್ ವರಿ. ಬಟ್ ಯಾವುದೇ ಕಾರಣಕ್ಕೂ ಆ ಬಾತ್ರೂಮ್ ಬಾಗಿಲನ್ನ ಓಪನ್ ಮಾಡಿಬಿಡ. ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಯಾ, ಟೇಕ್ ಕೇರ್.